ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಿಚನ್. ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ದಂಟಿನ ಸೊಪ್ಪನ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೆನೆಸಿಟ್ಕೊಂಡಿದ್ದೀವಿ. ಹೆಸರು ಕಾಳು ಮತ್ತು ಹುಳ್ಳಿಕಾಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ. ರುಬ್ಬೋದಕ್ಕೆ ಬೇಕಾಗಿರೋದು ಈರುಳ್ಳಿ, ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ. ಇದು ಒಗ್ಗರಣೆಗೆ ಅಂದರೆ ಪಲ್ಯ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ. ಹೆಸರುಕಾಳು ಬೇಯಿಸ್ಕೊಂಡಿದ್ರಲ್ಲ, ಅದ್ರ ಜೊತೆ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀವಿ. ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ. ಒಂದೊಂದೇ ಹಾಕ್ಕೊತಾ ಇದ್ದೀವಿ. ನಾನೇನೇನು ಅವಾಗೆಲ್ಲ ತೋರಿಸಿದ್ನಲ್ಲ ಅದೆಲ್ಲ ಹಾಕ್ಕೊತಾ ಇದ್ದೀವಿ ರುಬ್ಬಕ್ಕೆ. ಇವಾಗ ರುಬ್ಕೊಳ್ಳೋಣ ಇದನ್ನು. ನೋಡಿ, ಮಸಾಲೆ ಈ ಥರ ಆಗಿದೆ. ನಾವು ರುಬ್ಕೊಂಡಿದ್ರಲ್ಲ, ಈ ಥರ ಆಗಬೇಕು. ಈ ಥರ ಒಂದು ಪ್ಯಾನ್ಗೆ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀವಿ. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಿದ್ದೀವಿ. ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ನೀರು ಬೇಕು ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಕಾಳು ಬೇಯಿಸಿದ ನೀರು ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾವು ಕಾಳು ಮತ್ತು ಸೊಪ್ಪು ಬೇಯಿಸ್ಕೊಂಡಿದ್ರಲ್ಲ, ಈ ಥರ ಆಗಿದೆ. ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕೊಂಡು ಸಾಸಿವೆ ಹಾಕ್ಕೊತಿದ್ದೀವಿ. ಪಲ್ಯಕ್ಕಿದು. ಇಲ್ಲಿ ಎಣ್ಣೆ ಕಾದಿದೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ತಿದ್ದೀವಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀವಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಬೇಯಿಸ್ಕೊಂಡಿರೋ ಸೊಪ್ಪು ಮತ್ತು ಕಾಳು ಹಾಕ್ಕೊತಾ ಇದ್ದೀವಿ. ನೀರೆಲ್ಲ ಸೋಸ್ಬಿಟ್ಟು ಹಾಕ್ಕೊಳ್ಳಿ. ಆ ಕಾಳು ನೀರನ್ನ ಸಾರಿಗೆ ಹಾಕ್ಕೊಳ್ಳಿ.
ನಿಮಗೆ ಪಲ್ಯಕ್ಕೆ ಬೇಕಾದ್ರೆ ಕಾಯಿ ತುರಿ ಹಾಕೊಳ್ಳಿ. ನಾವು ಕಾಯಿ ತುರಿ ಹಾಕೊಂಡಿಲ್ಲ. ಕಾಯಿ ತುರಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕ್ತಿಲ್ದೇ ಇರೋನು ಚೆನ್ನಾಗಿರುತ್ತೆ. ಆಗಿದೆ. ಸಿಮ್ಮಲ್ಲಿ ಇಟ್ಬಿಟ್ಟು 5 ನಿಮಿಷ ಮುಚ್ಚಿಡಿ. ನೋಡಿ ಸಾರು ಆಯಿತು. ಈ ಥರ ಒಂದು ಕುದಿ ಬಂದ್ರೇ ಆರಿಸ್ಬಿಡಿ ಆಗಿದೆ ಅಂತ. ನಿಮಗೆ ಖಾರ ಏನಾದ್ರು ಕಡಿಮೆ ಅನಿಸ್ತು ಅಂದರೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ನೋಡಿ ಹೆಂಗೆ ರೆಡಿ ಆಯಿತು ಅಂತ. ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಪಲ್ಯ ಜೊತೆ ತಿಂತಾ ಇದ್ರೆ ಖಾರವಾಗಿ ಸಖತ್ತಾಗಿರುತ್ತೆ. ಫುಲ್ ರೆಡಿ ಆಗಿದೆ. ಸೊಪ್ಪು ಮತ್ತು ಕಾಳು ಬಸ್ಸಾರು ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.